ಈ ಬಾರಿ ಮತ್ತೆ ಹೊಸ ರೂಪದಲ್ಲಿ ಎಂಟ್ರಿ ಕೊಟ್ಟಿರುವಂತಹ ಕೊರೋನಾ ಮತ್ತೆ ರಾಜ್ಯದಲ್ಲಿ ಬಹಳ ವ್ಯಾಪಿಸಬಹುದಾದಂತಹ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಯಾಕಂದ್ರೆ ಪಕ್ಕದ ಕೇರಳದಲ್ಲಿ ಬಹಳ ವ್ಯಾಪಕವಾಗಿ ಈ ಕೊರೋನಾ ಹಬ್ತಾ ಇರುವಂತದ್ದು, ನಾವು ಕೂಡ ಅಲರ್ಟ್ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಈಗ ಆಲ್ರೆಡಿ 3 ಮಂದಿ ಮೃತಪಟ್ಟಿದ್ದಾರೆ. ಅಫ್ಕೋರ್ಸ್ ಅವರಿಗೆ ಬೇರೆ ಬೇರೆ ರೀತಿಯಂತ ಕಾಯಿಲೆಗಳಿತ್ತು, ಬಟ್ ಇದೊಂದು ಎಚ್ಚರಿಕೆ ವಹಿಸುವಂತ ನಿಟ್ಟಿನಲ್ಲಿ ಒಂದು ಕರೆಗಂಟೆ ಕೂಡ ಆಗಿದೆ. ಈ ಕಾರಣಕ್ಕಾಗಿಯೇ ಇವತ್ತು ಮುಖ್ಯಮಂತ್ರಿಗಳು ಸರಣಿ ಸಭೆಯನ್ನ ನಡೆಸಿದ್ದಾರೆ. ಹಾಗೆ ಹೈ ಅಲರ್ಟ್ ಆಗಿರುವಂತೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಡ್ಡಾಯವಾಗಿ ರೂಲ್ಸ್ ಹೇಳದೆ ಹೋದ್ರೂ ಕೂಡ ಕೆಲ ಸಲಹೆಗಳನ್ನ ಕೊಟ್ಟಿದ್ದಾರೆ. ಏನೇ ನಾವು ಬನ್ನಿ ನೋಡೋಣ. 60 ವರ್ಷ ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಈಗ ಕರ್ನಾಟಕದಲ್ಲಿ ಒಟ್ಟು 92 ಜನರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ. ಕೊರೋನಾ ಮಾರಿ ಕರಾಳ ಹೆಜ್ಜೆ ಇಡುವ ಮುನ್ನವೇ ಇದನ್ನ ಚಿವುಟಿ ಹಾಕಬೇಕು ಅಂತ ದಿಟ್ಟ ಕ್ರಮಕ್ಕೆ ಮುಂದಾಗಿದೆ. ಕೋವಿಡ್ ತಜ್ಞರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ. ತಜ್ಞರ ಸಭೆಗೆ ಮಾಸ್ಕ್ ಧರಿಸಿ ಬಂದ ಸಿಎಂ ಸಿದ್ದರಾಮಯ್ಯ. ಕೇರಳದಿಂದ ಕರುನಾಡಿಗೆ ಕೊರೋನಾ ಭೀತಿ ಹಿನ್ನೆಲೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗಿದೆ. ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೋವಿಡ್ ತಜ್ಞರ ಸಭೆ ನಡೆಯಿತು. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ರು. ಅಧಿಕಾರಿಗಳ ಸಭೆಗೆ ಸಿಎಂ ಸಿದ್ದರಾಮಯ್ಯ ಮಾಸ್ಕ್ ಧರಿಸಿಯೇ ಬಂದಿದ್ರು. ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತ ಸಲಹೆ ನೀಡಿದ್ದಾರೆ. ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಆಚರಣೆಗೆ ಸದ್ಯ ಯಾವುದೇ ನಿರ್ಬಂಧನೆಗಳನ್ನು ವಿಧಿಸಲಾಗಿಲ್ಲ. 60 ವರ್ಷ ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಜನಸಂಪರ್ಕ ಮಾಡ್ತಕ್ಕಂಥವ್ರು, ಜನಸಂದಣಿಯಲ್ಲಿ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕಬೇಕು. ಇಟ್ ಇಸ್ ಓನ್ಲಿ ಅಡ್ವೈಸರಿ, ಬಟ್ ಜನಸಂಪರ್ಕ, ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕೊಳ್ಬೇಕು. ಅದೇ ಜನ ಸೇರ್ತಾರಲ್ಲ, ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿ. ಜನ ಸೇರ್ತಾರಲ್ಲಪ್ಪ, ನೀವು ಹಾಕೊಳ್ಳಿ. ನೀವು ಏನಾದ್ರು ಹೋದ್ರೆ, ನ್ಯೂ ಇಯರ್ ಸ್ಟೇ ಮಾಡಕ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೊರೋನಾ ನಿಯಂತ್ರಣ ಸಂಬಂಧ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅವು ಏನೇನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 3.5% 92 ಸಕ್ರಿಯ ಪ್ರಕರಣಗಳಿವೆ ಅಂತ ಅಧಿಕಾರಿಗಳು ಸಿಎಂಗೆ ಮಾಹಿತಿ ನೀಡಿದ್ರು. ಅಧಿಕಾರಿಗಳ ಮಾಹಿತಿಗೆ ಸಭೆಯಲ್ಲೇ ಉತ್ತರಿಸಿದ ಸಿಎಂ, ಹಿಂದೆ ಕೋವಿಡ್ನಲ್ಲಿ ಆದ ಸಮಸ್ಯೆ ಈ ಬಾರಿ ಮರುಕಳಿಸಬಾರದು. ಕಳೆದ ಬಾರಿ ಬೆಡ್ಗಳು, ಆಕ್ಸಿಜನ್ ಸಿಗದೆ ಜನರು ಪರದಾಡಿದ್ರು. ಕೊರೋನಾದಿಂದ ಅಪಾರ ಪ್ರಮಾಣದ ಸಾವು ನೋವು ಉಂಟಾಗಿತ್ತು. ಕೋವಿಡ್ ವೇಳೆ ಶವಗಳ ಸಂಸ್ಕಾರಕ್ಕೂ ತೀವ್ರ ಸಮಸ್ಯೆ ಉಂಟಾಗಿತ್ತು. ಈ ಬಾರಿ ಮುನ್ನೆಚ್ಚರಿಕೆ ವಹಿಸಿ ಎಂದು ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇಡೀ ಪ್ರಪಂಚವನ್ನೇ ದಂಗುಬಡಿಸಿದ್ದ ಈ ಕ್ರೂರಿ ಕಣ್ಮರೆಯಾದಾಗ ಇಡೀ ಮನುಕುಲವೇ ನಿಟ್ಟುಸಿರು ಬಿಟ್ಟಿತ್ತು. ಆದರೆ ಈ ವೈರಸ್ ಮತ್ತೊಂದು ಅವತಾರದಲ್ಲಿ ಕಾಣಿಸಿಕೊಂಡಿರುವುದು ಜನರಿಗೆ ಮತ್ತೆ ತಲೆನೋವು ತಂದಿದೆ. ಬ್ಯೂರೋ ರಿಪೋರ್ಟ್, TV9.